ವಿಧಾನಸೌಧದ ವೆಸ್ಟ್ ಗೇಟ್ನ ಬಳಿಯಲ್ಲಿ 14 ಲಕ್ಷ ರೂಪಾಯಿ ನಗದು ಜಪ್ತಿಯಾಗಿರುವಂತಹದ್ದು. ವಿಧಾನಸೌಧದ ವೆಸ್ಟ್ ಗೇಟ್ ಬಳಿಯಲ್ಲಿ ಅಂದ್ರೆ ಕೆಂಗಲ್ ಹನುಮಂತಯ್ಯ ಗೇಟ್ ಏನಿದೆ ಹಿಂಭಾಗದಲ್ಲಿರ್ತಕ್ಕಂತಹ ಗೇಟ್ನ ಬಳಿಯಲ್ಲಿ ಈ ಒಂದು ಹಣ ಪತ್ತೆಯಾಗಿದೆ. ಇಲ್ಲಿ ಮೋಹನ್ ಏನು ಪುಟ್ಟರಂಗ ಶೆಟ್ಟಿ ಅವರ ಕಚೇರಿಯ ಸಿಬ್ಬಂದಿಯಾಗಿರುವಂತಹ ಮೋಹನ್ ಕೂಡ ಇದರಲ್ಲಿ ಇದ್ದ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮೋಹನ್ ಅನ್ನುವಂತಹ ವ್ಯಕ್ತಿ ಕೂಡ ಇಲ್ಲಿ ಇದ್ದ. ಈತ ಪುಟ್ಟರಂಗ ಶೆಟ್ಟಿ ಅವರ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸಿ ಪುಟ್ಟರಂಗ ಶೆಟ್ಟಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೋಹನ್ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸಚಿವರ ಕಚೇರಿ ಸಿಬ್ಬಂದಿಯ ಬಳಿಯೇನೆ ಇಷ್ಟೊಂದು ಪ್ರಮಾಣದ ಹಣ ಇದ್ದಂಥ ಕಾರಣದಿಂದಾಗಿ ಬಹುಶಃ ಇದು ಪುಟ್ಟರಂಗ ಶೆಟ್ಟಿ ಅವರಿಗೆ ಸೇರಿರ್ತಕ್ಕಂಥ ಹಣನ, ಯಾಕಂದ್ರೆ ಸಚಿವರಿಗೆ ಹಣ ತೆಗೆದುಕೊಂಡು ಬರಲಾಗಿದೆಯಾ ಅನ್ನುವಂಥ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಪುಟ್ಟರಂಗ ಶೆಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಅವರ ಕಚೇರಿಯ ಸಿಬ್ಬಂದಿ ಈ 14 ಲಕ್ಷ ರೂಪಾಯಿ ಹಣದ ಜೊತೆಗೆ ಆತ ಕೂಡ ಇದ್ದ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಪ್ರಮಾಣದ ಹಣವನ್ನು ವಿಧಾನಸೌಧದಲ್ಲಿರ್ತಕ್ಕಂಥ ಅವರ ಕಚೇರಿಯ ಕಡೆಗೆ ತೆಗೆದುಕೊಂಡು ಬರಲಾಗ್ತಾ ಇತ್ತಾ? ಸೂಕ್ತ ದಾಖಲೆಗಳು ಕೂಡ ಇಲ್ಲ. ಯಾಕಂದರೆ ಹಣ ತಂದಿರುವಂಥದ್ದು ಮುಖ್ಯವಲ್ಲ, ಅದಕ್ಕಿಂತ ಮುಖ್ಯವಾಗಿರುವಂಥ ಅಂಶ ಏನಂದರೆ ಈ ಹಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಮೋಹನ್ ಅವರ ಬಳಿಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ ಈ ಒಂದು ಹಣವನ್ನು ಜಪ್ತಿ ಮಾಡಲಾಗಿದೆ. 14 ಲಕ್ಷ ರೂಪಾಯಿ ಹಣವನ್ನು ಇವತ್ತು ಜಪ್ತಿ ಮಾಡಿರುವಂತಹ ಅಧಿಕಾರಿಗಳು ಈ ಮೂಲಕವಾಗಿ ಪೊಲೀಸರು ಹಣವನ್ನು ಜಪ್ತಿ ಮಾಡಿದ್ದಾರೆ. ಅದಾದ ನಂತರ ಮೋಹನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೋಹನನ್ನು ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬರೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಏನಿದು 14 ಲಕ್ಷ ರೂಪಾಯಿ ಮತ್ತೆ ಮೋಹನ್ ಅನ್ನುವಂಥ ವ್ಯಕ್ತಿನೇ ಇಲ್ಲಿ ಇದ್ದ ಅಂತ ಹೇಳಿದ್ರೆ, ಹಾಗಾದ್ರೆ ಇದು ಸಚಿವರಿಗೆ ಸೇರಿರ್ತಕ್ಕಂಥ ಹಣನ, ಸೂಕ್ತ ದಾಖಲೆಗಳು ಕೂಡ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಏನಿದೆ ಇದರ ಬಗ್ಗೆ ಡೀಟೇಲ್ಸ್ ಕಿರಣ್? ಹರಿಪ್ರಸಾದ್, ಈಗಷ್ಟೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಮೋಹನ್ ಅಂತ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತನ ಬ್ಯಾಗ್ ಅಲ್ಲಿ ಸುಮಾರು 14 ಲಕ್ಷ ರೂಪಾಯಿ ಕ್ಯಾಶ್ ಇರುವಂತದ್ದು ಬೆಳಕಿಗೆ ಬಂದಿದೆ. ಆ ದುಡ್ಡು ಎಲ್ಲಿಂದ ಬಂತು, ಆಮೇಲೆ ಯಾರು ಕೊಟ್ಟಿದ್ದು ಇವ್ರಿಗೆ ಅನ್ನೋದನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಈಗ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇದು ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಆಪ್ತರ, ಅಂದ್ರೆ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂತರು ಈ ಮೋಹನ್ ಅಂತ ಹೇಳ್ತಾರೆ. ಆಮೇಲೆ ಜೊತೆಗೆ ಅವರ ಆಪ್ತರು ಕೂಡ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾವ್ದೋ ಬೋರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಈ ಒಂದು ಹಣವನ್ನ ಕೊಟ್ಟಿದ್ರು. ನಂತರ ಅದನ್ನ ಇವರು ರಿಸೀವ್ ಮಾಡ್ಕೊಂಡು ಮೋಹನ್ ರಿಸೀವ್ ಮಾಡ್ಕೊಂಡು ಅದನ್ನ ತಗೊಂಡೋಗ್ತಾ ಇರ್ಬೇಕಾದ್ರೆ ಇದ್ರ ಮಾಹಿತಿ ಪಡೆದಂತ ಪೊಲೀಸರು ಆತನನ್ನ ವಿಧಾನಸೌಧ ವೆಸ್ಟ್ ಗೇಟ್ ಅಲ್ಲಿ ಅಲ್ಲಿಗೆ ಮಾಹಿತಿ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆತನನ್ನ ಚೆಕ್ ವೆರಿಫೈ ಮಾಡಿ ಆ ಒಂದು ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಕ್ಯಾಶ್ ಇರುವಂತದ್ದು ಕಂಡು ಬಂದಿದೆ. ಈಗ ಸಂಬಂಧಪಟ್ಟಂತೆ ಇದು ಸಚಿವರು ಆ ಟೈಮಲ್ಲಿ ಇದ್ರ ಅಥವಾ ಸಚಿವರಿಗೆ ಗೊತ್ತಿಲ್ದಲೇ ಇದನ್ನ ಆಗಿರುವಂತದ ಅಥವಾ ಇದು ಇಲ್ಲ ಈ ಒಂದು ದುಡ್ಡನ್ನ ಇವಾಗ ಕೊಡೋಕೆ ಅಂತ. ಯಾಕೆಂದ್ರೆ ಇದು ವಿಧಾನಸೌಧದಿಂದ ವಿಧಾನಸೌಧಕ್ಕೆ ದುಡ್ಡು ಹೋಗಿ ಮತ್ತೆ ವಿಧಾನಸೌಧದಿಂದ ಈಗ ಹೊರಗಡೆ ಹೋಗ್ಬೇಕಾದ್ರೆ ಈ ಒಂದು ಟ್ರಾಪ್ ಆಗಿರುವಂತದ್ದು ಮಾಹಿತಿ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಈಗ ಅಂದ್ರೆ ಇದರ ಅರ್ಥ ಬಹುಶಃ ಇಲ್ಲಿ ದುಡ್ಡು ಹ್ಯಾಂಡ್ ಓವರ್ ಆಗಿ ನಂತರ ಅದನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ಏನಾದ್ರೂ ತಲುಪಿಸುವಂತಹ ಕೆಲಸ ನಡೀತಾ ಇತ್ತಾ ಹೇಗೆ ಅಂತೇಳಿ ಈ ರೀತಿ ಅಂತ ಅನುಮಾನ ಏನಾದ್ರು ಇದೆಯಾ ಕಿರಣ್? ಈಗ ಅದನ್ನ ಆ ಒಂದು ಮಾಹಿತಿಯನ್ನು ಕೂಡ ನಾವು ಕಲೆ ಆಗ್ತಿದ್ವಿ. ಈಗ ಯಾಕೆಂತಂದ್ರೆ ಇದು ವಿಧಾನಸೌಧದಿಂದ ಒಳಗಡೆ ಹೋಗಿ ವಿಧಾನಸೌಧದಿಂದ ಈಗ ಅಂದ್ರೆ ಮಿನಿಸ್ಟರ್ ಚೇಂಬರ್ಗೋ ಅಥವಾ ಮಿನಿಸ್ಟರ್ ಕಚೇರಿಗೆ ಅಲ್ಲಿಗೆ ಹೋಗಿ 3ನೇ ಮಾಡಿಗೆ ಹೋಗಿ ಅಲ್ಲಿಂದ ಆ ದುಡ್ಡು ಅವರ ಆಪ್ತರು ಈಗ ಹೊರಗಡೆಯಿಂದ ಅಂದ್ರೆ ವಿಧಾನಸೌಧದಿಂದ ಹೊರಗಡೆ ಹೋಗ್ತಾ ಇತ್ತು. ಅದು ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದನ್ನ ಕೂಡ ಈಗ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾರೆ. ಒಟ್ಟಾರೆ ಈಗ ದುಡ್ಡು ಸಿಕ್ಕಿರೋದು ಉಂಟು. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಯಾವುದೇ ರೀತಿಯ ದಾಖಲಾತಿಗಳು ಸದ್ಯಕ್ಕೆ ಇವರು ಕೊಡ್ತಾ ಇಲ್ಲ. ಅದು ಯಾವ ದುಡ್ಡು ಅಥವಾ ಅವರ ಪರ್ಸನಲ್ ದುಡ್ಡು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ್ದಾರ ಉದ್ಯಮ ಈಗಿರುವಂತ ಮಾಹಿತಿ ಯಾವ್ದೋ ಗುತ್ತಿಗೆದಾರ ಒಬ್ಬ ಈ ಒಂದು ಅವರ ಕೆಲಸಕ್ಕೆ ಅವ್ರ ಕ್ಷೇತ್ರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನೋ ಹಣವನ್ನ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿಯನ್ನು ಇದೆ. ಅದ್ರ ಬಗ್ಗೆ ಕೂಡ ಪೊಲೀಸರು ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್, ಅಂದ್ರೆ ವಿಧಾನಸೌಧ ಆವರಣದಲ್ಲಿ ಈ ರೀತಿಯಂತ ಇದು ಲಂಚದ ಹಣದ ರೀತಿಯಲ್ಲಿ ಹಾಗಾದ್ರೆ ಕೈ ಬದಲಾಗಿದೆಯಾ ಅಂತೇಳಿ? ಯಾಕಂದ್ರೆ ಈ ಒಂದು ಹಣದ ವಿಧಾನಸೌಧಕ್ಕೆ ಬಂದು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಕೈ ಬದಲಾಗಿರ್ತಕ್ಕಂಥ ಹಣದ ರೀತಿಯಲ್ಲಿ ಕೂಡ ಮತ್ತೆ ದಾಖಲೆಗಳು ಕೂಡ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ದಾಖಲೆಗಳನ್ನ ಅಂದ್ರೆ ಅದನ್ನ ಈಗ ಕೇಳ್ತಾ ಇದ್ರೆ ಪೊಲೀಸರು ಯಾವ ರೀತಿಯಾದಂಥ ಎನ್ಕ್ವೈರಿ ನಡೀತಾ ಇದ್ದಾರೆ? ಈಗ ವಿಧಾನಸೌಧ ಪೊಲೀಸರು ಈಗ ಹಣವನ್ನ ಸೀಸ್ ಮಾಡಿದ್ದಾರೆ. ಆ ವ್ಯಕ್ತಿಯನ್ನ ಏನು ಬೈಕಲ್ಲಿ ಹೋಗ್ತಾ ಇದ್ದಂತ ಏನು ಮೋಹನ್ ಅಂತ ಆತನನ್ನು ಕೂಡ ಪೊಲೀಸರು ಕರ್ಕೊಂಡ್ಬಂದು ಈಗಷ್ಟೇ ಆ ಠಾಣೆಯಲ್ಲಿ ಕುತ್ಕೊಂಡು ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ದುಡ್ಡು ಯಾರು ತಗೊಂಡ್ಕೊಟ್ರು, ಆಮೇಲೆ ಎಲ್ಲಿಗೆ ವಿಧಾನಸೌಧಕ್ಕೆ ಏನಕ್ಕೆ ಬಂದಿತ್ತು ಈ ದುಡ್ಡು, ಆಮೇಲೆ ಈತ ಏನಕ್ಕೆ ತಗೊಂಡು ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪೊಲೀಸರು ಈಗ ತಗೋತಾ ಇದ್ದಾರೆ. ಒಟ್ಟಾರೆ ಈ ಒಂದು ಅಥವಾ
ಇದು ಒಂದ್ ಕಡೆ ಆಯ್ತು ಅಂತಂದ್ರೆ ಇದು ಬರೀ ಏನಾರ ಫಸ್ಟ್ ಅಡ್ವಾನ್ಸ್ ತರ ಏನಾರ ಪೇಮೆಂಟ್ ಬಂದಿದ್ಯೋ ಅಥವಾ ಮತ್ತೆ ಇದಕ್ಕೆ ಯಾವ್ದಾರ ಕೆಲಸ ಆಗಿದ್ಕೆ ಬಂದಿದ್ಯೋ ಈ ದುಡ್ಡು, ಅಥವಾ ಇನ್ನ ಕೆಲಸ ಮಾಡ್ಕೊಡಕ್ಕೆ ಏನಾರ ಸಚಿವರಿಗೆ ಯಾರ ಗುತ್ತಿಗೆದಾರರು ದುಡ್ಡನ್ನ ಕೊಟ್ಟಿದ್ರು, ಇಲ್ಲ ಅಂದ್ರೆ ಯಾವ್ದಾರ ಬಿಲ್ ಕ್ಲಿಯರ್ ಆದಾಗ ಇಷ್ಟು ಪರ್ಸೆಂಟೇಜ್ ಅಂತ ಏನು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಬಂದಂತ ಪೇಮೆಂಟ್ ದುಡ್ಡನ್ನು, ಅಥವಾ ಈ ತರ ಒಟ್ಟಾರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಈಗ ತನಿಖೆಯನ್ನ ಮಾಡ್ತಾರೆ. ಒಟ್ಟಾರೆ ಈಗ ಮೋಹನ್ ಅನ್ನೋ ವ್ಯಕ್ತಿಯನ್ನ ಕೂಡ ಪೊಲೀಸ್ ಇದೀಗ ಒಂದು ಎನ್ಕ್ವೈರಿ ಮಾಡ್ತಾರೆ. ಇನ್ನ ಪುಟ್ಟರಂಗ ಶೆಟ್ಟಿ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಕೂಡ ಅವರ ಆ ಒಂದು ಅವರ ಒಂದು ಖಾತೆಯಲ್ಲಿ ಬರುವಂತ ಏನಾರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಕೆಲಸಕ್ಕೆ ಇದಾಗಿದ್ದು, ಅಥವಾ ಅವರ ಕ್ಷೇತ್ರದ ಸಂಬಂಧಪಟ್ಟಿದ್ದು, ಅಥವಾ ಬೇರೆ ಯಾರ ವಿಚಾರಕ್ಕೆ ಈತ ದುಡ್ಡು ಇಲ್ಲಿಗೆ ಬಂದಿತ್ತು, ಆಮೇಲೆ ದುಡ್ಡು ವಿಧಾನಸೌಧದಿಂದ ಹೊರಗಡೆ ಹೋಗ್ತಾ ಇತ್ತು ಅನ್ನೋದನ್ನು ಕೂಡ ಪೊಲೀಸ್ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕಿರಣ್, ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂಗೆ ವಿಧಾನಸೌಧದಲ್ಲಿ ಎಂಟ್ರಿ ಟೈಮಲ್ಲಿ ವಿಶೇಷವಾದಂಥ ತಪಾಸಣೆ ನಡೆಯುತ್ತೆ. ವಿಶೇಷವಾಗಿ ಅಂದರೆ ಕಾರ್ನಲ್ಲಿರ್ಬೋದು, ಬೈಕ್ನಲ್ಲಿರ್ಬೋದು ವಿಶೇಷ ತಪಾಸಣೆಯನ್ನು ನಡೆಸ್ತಾರೆ. ಬಟ್ ಹೋಗ್ತಾ ಇದ್ದಾಗ ತಪಾಸಣೆಯನ್ನು ನಡೆಸಿ ಇಷ್ಟನ್ನು ಜಪ್ತಿ ಮಾಡಿದ್ದಾರೆ ಅಂದರೆ ಬಹುಶಃ ಹಾಗಾದರೆ ಕ್ಲಿಯರ್ ಆದಂಥ ಮೆಸೇಜ್ ಏನಾದರೂ ಇತ್ತಾ? ಇಲ್ಲಿ ಇಷ್ಟೊಂದು ಪ್ರಮಾಣದ ಹಣವನ್ನು ಯಾರೋ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಕ್ಲಿಯರ್ ಮೆಸೇಜ್ ಇದ್ದಿರುವಂಥ ಸಾಧ್ಯತೆ ಇದೆಯಾ? ಖಂಡಿತ. ಯಾಕೆಂತಂದ್ರೆ ಇದು ವಿಧಾನಸೌಧದಿಂದ ಯಾವುದೇ ವೆಹಿಕಲ್ ಹೋಗ್ತಾರೆ ಒಂದು ಚೆಕಿಂಗ್ ಆಗುತ್ತೆ. ಕೆಲವೊಂದ್ಸರಿ ಕೆಲವೊಂದು ಈ ದುಡ್ಡನ್ನ ಇದನ್ನ ಕಾರ್ ಒಳಗಡೆ ಕೆಳಗಡೆನೋ ಸೀಟ್ ಕೆಳಗಡೆ ಇಟ್ಕೊಂಡು ಒಳಗಡೆ ವಿಧಾನಸೌಧಕ್ಕೆ ತಲುಪಿಸ್ಬಿಡೋದು. ತಲುಪಿಸಿದ ನಂತರ ಬಹುಶಃ ಈತ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬೈಕ್ ಅಲ್ಲಿ ಹೋಗ್ಬೇಕಾರೆ ಬಹುಶಃ ಯಾರೋ ದುಡ್ಡು ಕೊಟ್ಟವರೇ ಇನ್ಫಾರ್ಮೇಶನ್ ಕೊಟ್ಟಿದಾರೋ, ಅಥವಾ ಬೇರೆ ಅಲ್ಲಿದ್ದ ಕಚೇರಿಲಿದ್ದವರು ಮತ್ತೆ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಿದಾರೋ. ಯಾಕೆಂತಂದ್ರೆ ಮೋಹನ್ ಏನೊಂದು ಬ್ಲಾಕ್ ಕಲರ್ ಬ್ಯಾಗ್ ಇತ್ತು, ಆ ಬ್ಯಾಗ್ ಅಲ್ಲಿ ದುಡ್ಡು ಇಟ್ಕೊಂಡು ಆತ ಹೊರಗಡೆ ಬಂದ್ಬೇಕಾದ್ರೆ ಬಹುಶಃ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ಬೇಕು, ಅಥವಾ ಈ ಒಂದು ದುಡ್ಡು ಕೊಟ್ಟವರೇ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅಥವಾ ಯಾಕೆಂತಂದ್ರೆ ಈಗ ದುಡ್ಡು ಕೊಟ್ಟವರೇ ಕೊಟ್ಟಿದ್ರೆ ಬಹುಶಃ ಅವರು ACBಗೋ ಅಥವಾ ಸಂಬಂಧಪಟ್ಟಂತೆ ಬೇರೆ ಬೇರೆ ಅದಕ್ಕೆ ಅಂತಾನೆ ಏಜೆನ್ಸಿಗಳಿದೆ, ಅವ್ರ ಕಡೆ ರೆಡ್ ಹ್ಯಾಂಡ್ ಆಗಿ ಟ್ರಾಕ್ ಮಾಡಿಸ್ಕೋಬೇಕು. ಇದು ದುಡ್ಡನ್ನ ಕೊಟ್ಟು ಬಹುಶಃ ತಗೊಂಡು ಹೋಗ್ಬೇಕಾದ್ರೆ ಯಾರೋ ಬಹುಶಃ ಕಚೇರಿಲಿ ಇದ್ದವರೇ ಮಾಹಿತಿ ಕೊಟ್ರು, ಅಥವಾ ಬೇರೆ ಯಾರೋ ದುಡ್ಡು ಕೊಟ್ಟಕ್ ಬಂದವರೇ ಯಾರೋ ಇದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ನೀಡಿ ದುಡ್ಡನ್ನ ಇಂಥ ವ್ಯಕ್ತಿಯನ್ನ ತಗೊಂಡೋಗ್ತಾ. ಯಾಕೆಂದ್ರೆ ಇದೆಲ್ಲ ನೋಡಿದ್ರೆ ಬಹುಶಃ ಟಾರ್ಗೆಟ್ ಮಾಡ್ದಂಗೆ ಇದೆ ಈ ತರ ದುಡ್ಡನ್ನ ತಗೊಂಡೋಗ್ತಾ ಇರೋದು. ಆಮೇಲೆ ಇದೇನು ಫಸ್ಟ್ ಟೈಮ್ ಅಲ್ಲ, ಬಹುಶಃ ರೆಗ್ಯುಲರ್ ಆಗಿ ಈ ತರ ಅಲ್ಲಿ ದುಡ್ಡು ಬರೋದು ತಗೊಂಡೋಗ್ತಾ ಇರೋದು ಎಲ್ಲ ಮಾಹಿತಿ ಇದ್ದವರೇ ಯಾರೋ ಬಹುಶಃ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ನಂತರ ಪೊಲೀಸರು ಈಗ ಅವ್ರು ಬಂದು ಆತ ಬೈಕಲ್ಲಿ ಹೋಗ್ಬೇಕಾರೆ ಆತನ, ಯಾಕೆಂದ್ರೆ ಆತ ಕೂಡ ಅಲ್ಲಿ ಕೆಲಸ ಮಾಡೋನು, ಮೋಹನ್ ಕೂಡ ಅಲ್ಲಿ ಆ ಒಂದು ಇಲಾಖೆಯಲ್ಲಿ ಅಲ್ಲಿ ಕೆಲಸ ಮಾಡುವಂತವನು. ಹಾಗಾಗಿ ಆತ ಹೊರಗಡೆ ಹೋಗ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆತನನ್ನ ಟ್ರ್ಯಾಕ್ ಮಾಡಿ ಅದನ್ನ ಚೆಕ್ ಮಾಡಿದಾಗ ಬ್ಯಾಗ್ ಅಲ್ಲಿ ಇಷ್ಟು ಹಣವನ್ನ ಸಿಕ್ಕಿದೆ. ಈಗ ಉಳಿದಂತ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಎನ್ಕ್ವೈರಿ ಮುಂದುವರಿಸಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇಲ್ಲಿ ಬಹುಶಃ ಇದು ಲಂಚದ ರೂಪದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಹಾಗಾದ್ರೆ ವಿಧಾನಸೌಧದಲ್ಲಿ ಕೈ ಬದಲಾಗಿದೆಯಾ, ಯಾರು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ, ಮತ್ತು ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಈ ರೀತಿಯಾಗಿ ದುಡ್ಡಿನ ಸಮೇತ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದಕ್ಕೆ ಉತ್ತರದಾಯಿಗಳಾಗ್ತಾರೆ. ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅವರ ಕಚೇರಿಯ ಸಿಬ್ಬಂದಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು, ಅದು ಯಾವುದೇ ದಾಖಲೆಗಳಿಲ್ಲದೆ ವಿಧಾನಸೌಧದಿಂದ ಹೊರಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ವಿಧಾನಸೌಧ ಒಳಗಡೆ ಈ ಹಣವನ್ನು, ಇಷ್ಟು ದೊಡ್ಡ ಹಣವನ್ನು ಯಾಕೆ ಅವರ ಕಚೇರಿಯ ಸಿಬ್ಬಂದಿಗೆ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಮತ್ತು ಯಾವ್ಯಾವ ಉದ್ದೇಶಗಳಿಗಾಗಿ ಹಾಗಾದರೆ ಈ ರೀತಿಯಾದಂಥ ಹಣವನ್ನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡಿಬೇಕಾಗತ್ತೆ. ಪುಟ್ಟರಂಗ ಶೆಟ್ಟಿ ಅವರು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ.